ಶ್ರೀ ಗಂಗಾ ಪರಮೇಶ್ವರಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ವಿವಿಧ ಸ್ಪರ್ಧೆಗಳು. ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲ್ಗಾನಗಾಪುರದ ಶ್ರೀ ಗಂಗಾ ಪರಮೇಶ್ವರಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಪ್ರಬಂಧ, ಶುದ್ಧ ಬರಹ ಮತ್ತು ರಸಪ್ರಶ್ನೆ ಸ್ಪರ್ಧೆ ಮುಖಾಂತರ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವ ಸಿದ್ಧಾಂತ ಮಕ್ಕಳಲ್ಲಿ ಗುಣಗಳು ಬರುವಂತೆ ಮಾಡಲು ಅರ್ಥಪೂರ್ಣವಾಗಿ ಮಕ್ಕಳಲ್ಲಿ ಸ್ಪರ್ಧೆ ಏರ್ಪಡಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಮಾಧ್ಯಮದವರೊಂದಿಗೆ ಮಾತನಾಡಿ, ವಿದ್ಯಾರ್ಥಿಗಳು ವಿವೇಕಾನಂದರ ಜೀವನ ಚರಿತ್ರೆ ಬರೆಯುತ್ತಾವರಂತೆ ಭಾರತ ದೇಶದ ಕೀರ್ತಿ ಜಗತ್ತಿನ ತುಂಬೆಲ್ಲ ಹರಡಿಸಲಿ, ವಿವೇಕಾನಂದರ ವಾಣಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಮಹಾಂತೇಶ ಹಾಲಗಳ್ಳಿ, ಸಹ ಶಿಕ್ಷಕರಾದ ಭೀಮರಾಯ ಬಿಜಾಪುರ, ಬಸವರಾಜ ಪುಲಾರಿ, ಶಿವಶರಣವಾಲೆ, ಯಲ್ಲಪ್ಪ ತಳವಾರ, ಕಾವೇರಿ ಬಟಗೇರಿ, ರಾಜಶೇಖರ ದುಳಬ, ಅಪೂರ್ವ ಜಮಾದಾರ, ಅಂಬಿಕಾ ಆರಬಳ್ಳ, ನರಸಮ್ಮ ಯಾತನೂರ, ಜಕ್ಕಪ್ಪ ಪೂಜಾರಿ ಸೇರಿದಂತೆ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತವಾಗಿ ನಾವು ವಿವೇಕ ಸಪ್ತಾಹ ಅಂತಕ್ಕಂಥ ಒಂದು 7 ದಿವಸದ ಕಾರ್ಯಕ್ರಮಗಳಲ್ಲಿ ಪ್ರತಿದಿನ ವಿವೇಕಾನಂದರ ವಾಣಿಗಳು, ವಿವೇಕಾನಂದರ ಚರಿತ್ರೆ, ವಿವೇಕಾನಂದರ ಬಾಲ್ಯ, ವಿವೇಕಾನಂದರ ಸಾಧನೆಗಳು, ವಿವೇಕಾನಂದರ ಮಾಡಿರ್ತಕ್ಕಂಥ ಬೋಧನೆ ಮುಂತಾದ ಹಲವು ವಿಷಯಗಳ ಕುರಿತು ಚರ್ಚಾ ಸ್ಪರ್ಧೆ ಜೊತೆಗೆ ಉತ್ತಮ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ವಿವೇಕಾನಂದರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೀವಿ. ಹೀಗಾಗಿ ಈ ವರ್ಷ 2024-25ನೇ ಸಾಲಿನಲ್ಲಿ ವಿವೇಕಾನಂದರ ಒಂದು ಚರಿತ್ರೆಯ ಅಕ್ಷರಗಳನ್ನ ಹಸ್ತಾಕ್ಷರ ಸ್ಪರ್ಧೆ, ಶುದ್ಧ ಬರಹ ಸ್ಪರ್ಧೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳಿಂದ ಶುದ್ಧ ಬರಹವನ್ನ ಬರೆಸಿ ಶಾಲೆಯ ಕಪ್ಪು ಹಲಗೆಯ ಮೇಲೆ ಅಂಟಿಸುವುದರ ಮೂಲಕ ಅದಕ್ಕೆ ಒಬ್ಬ ಸೂಕ್ತ ನಿರ್ಣಾಯಕರಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯನಿರ್ವಹಿಸತಕ್ಕಂಥ ಶ್ರೀಮತಿ ಕಾವೇರಿ ಬಟಗೇರಿ ಮೇಡಮ್ ಅವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿ ಅದಕ್ಕೆ ಮಾರ್ಗದರ್ಶಕರಾಗಿ ಯಲ್ಲಪ್ಪ ತಳವಾರ್ ಸರ್ ಅವರು, ಜೊತೆಗೆ ಅದಕ್ಕೆ ಆರ್ಗನೈಸರ್ ಆಗಿ ಶಾಲೆಯ ಮುಖ್ಯಗಳು ಜೊತೆಗೆ ಎಲ್ಲಾ ಸಿಬ್ಬಂದಿ ವರ್ಗದವರು ಸಹಕರಿಸಿ ಈ ಒಂದು ಸ್ಪರ್ಧೆ ಯಶಸ್ವಿಯಾಗಿ ಆಗುವಲ್ಲಿ ಪಾತ್ರ ವಹಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂತಹ ಸ್ಪರ್ಧೆಗಳು ಮಕ್ಕಳಲ್ಲಿ ಉತ್ತಮ ಬರವಣಿಗೆಯ ಕೌಶಲ್ಯಗಳನ್ನ ಹುಟ್ಟಿ ಹಾಕಬಹುದು. ಜೊತೆಗೆ ಯಾವ ರೀತಿ ಮಕ್ಕಳು ಲೇಖನ ಚಿಹ್ನೆಗಳನ್ನ ಬಳಸಿ ಬರವಣಿಗೆಯನ್ನ ಬೆಳೆಸಬೇಕು, ಬರವಣಿಗೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ತರಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಜೊತೆಗೆ ಇಂತಹ ಸ್ಪರ್ಧೆಗಳು ಮಕ್ಕಳ ಬಾಳಲ್ಲಿ ಬೆಳಕಾಗಿರ್ಲಿ, ಜೊತೆಗೆ ಮುಂದೆ ಬರ್ತಕ್ಕಂಥ ವಿವೇಕಾನಂದರ ವಾಣಿಗಳನ್ನ ಬರೆಯುವುದರ ಜೊತೆಗೆ ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ವಿವೇಕಾನಂದರ ಹಾಗೆ ನಮ್ಮ ದೇಶದ ಕೀರ್ತಿ ಯಾವ ರೀತಿ ವಿವೇಕಾನಂದರು ಜಗತ್ತಿನಾದ್ಯಂತ ಹಿಂದೂ ಧರ್ಮದ ಪ್ರಚಾರ ಮಾಡ್ತಾ ವೀರ ಸನ್ಯಾಸಿಯಾಗಿ ನಮ್ಮ ದೇಶದ ಕೀರ್ತಿ ಪತಾಕಿಯನ್ನ ಜಗತ್ತಿನಾದ್ಯಂತ ಸಾರಿದ್ರು, ಅದೇ ರೀತಿ ನಮ್ಮ ಮಕ್ಕಳು ವಿವೇಕವಾಣಿಯನ್ನ ಕೇಳಿ ವಿವೇಕಾನಂದರ ಚರಿತ್ರೆಯನ್ನ ಬರೆಯೋದು, ಓದಿ ಆ ರೀತಿ ಅವರಂತೆ ಸಾಧನೆ ಮಾಡ್ಲಿ ಅಂತ ನಮ್ಮ ಶಾಲೆ ವತಿಯಿಂದ ಹಾರೈಸ್ತೇನೆ. ಬಸವರಾಜ ಪುಲಾರಿ, ಗಂಗಾ ಪರಮೇಶ್ವರಿ ಶಾಲೆ ಶಿಕ್ಷಕರು. ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಗಂಗಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷವನ್ನು ಕೂಡ ವಿಶೇಷವಾಗಿ ವಿಶೇಷ ಕಲಿಕೆಯ ಮಟ್ಟದ ಆಧರಿಸಿ ಸ್ವಾಮಿ ವಿವೇಕಾನಂದ ಜಯಂತಿ ಆಗಿರ್ಬೋದು, ಹಲವಾರು ಜಯಂತಿಗಳನ್ನ ಏನಪ್ಪಾ ಅಂದ್ರೆ ವಿಶೇಷವಾಗಿ ನಾವು ಮಾಡ್ತಾ ಬಂದಿದ್ವಿ. ಈ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿಯ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಹಿಂದಿನ ವರ್ಷಗಳಲ್ಲಿ ನುಡಿಮುತ್ತಗಳ ಸ್ಪರ್ಧೆ ಆಗಿರ್ಬೋದು, ಚರ್ಚಾ ಸ್ಪರ್ಧೆಗಳಾಗಿರ್ಬೋದು ಹಮ್ಮಿಕೊಂಡಿದ್ವಿ. ಈ ವರ್ಷ ಸ್ಪಷ್ಟ ಓದು ಶುದ್ಧ ಬರ ಸರ್ಕಾರದ ಒಂದು ಉಕ್ತಿಯಂತೆ ಈ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಸ್ಪಷ್ಟ ಬರ ಅಂತಕ್ಕಂಥ ಒಂದು ಆಯ್ಕೆಯನ್ನು ಮಾಡಿಕೊಂಡು ಮಕ್ಕಳಲ್ಲಿ ವಿಶೇಷವಾಗಿ ಅಕ್ಷರಗಳಲ್ಲಿ ಜ್ಞಾನ ಜೊತೆಗೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಅಧ್ಯಯನ ಮಾಡಬಹುದು, ಅದರ ಜೊತೆಯಲ್ಲಿ ಅಕ್ಷರ ಕೌಶಲ್ಯಗಳನ್ನ ಬೆಳೆಸಬಹುದು. ಒಂದೇ ಒಂದು ಕೌಶಲ್ಯದಲ್ಲಿ ಹಲವಾರು ಕಲಿಕೆಗಳು ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಶಾಲೆ ಏನಪ್ಪಾ ಅಂದ್ರೆ ಇವತ್ತು ಸ್ಪಷ್ಟ ಬರಹ ಶುದ್ಧ ಬರಹ ಲೇಖನದಲ್ಲಿ ಮಕ್ಕಳಿಗೆ ಒಂದು ವಿಶೇಷವಾಗಿ ಬರಹವನ್ನು ಏರ್ಪಡಿಸಿ ಆ ಬರಹದಲ್ಲಿ ಮಕ್ಕಳು ಯಾವ ರೀತಿಯಾದ ಪ್ಯಾರಾಗ್ರಾಫ್ಗಳನ್ನ ಬಳಸಬೇಕು, ಲೇಖನ ಚಿಹ್ನೆಗಳನ್ನು ಎಲ್ಲಿ ಬಳಸಬೇಕು, ಅಕ್ಷರಗಳ ನಡುವೆ ಎಷ್ಟೊಂದು ವ್ಯತ್ಯಾಸಗಳಿರಬೇಕು, ವಾಕ್ಯಗಳ ನಡುವೆ ಎಷ್ಟೊಂದು ವ್ಯತ್ಯಾಸಗಳಿರಬೇಕು, ಅದಕ್ಕೆ ಹೇಳ್ತಾರೆ SSLC ಅಂತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಅಕ್ಷರಗಳ ಮೇಲೂ ಕೂಡ ಅವರ ರಿಸಲ್ಟ್ ಅನುಕರಣವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮಕ್ಕಳಲ್ಲಿ ಈ ಅಕ್ಷರಗಳ ಜ್ಞಾನ ಉತ್ತುಂಗಕ್ಕೆ ಹೋಗ್ಲಿ, ಸ್ಪಷ್ಟ ಬರಹದ ಬಗ್ಗೆ ಜ್ಞಾನ ಬರಲಿ ಅನ್ನೋಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಇದಲ್ಲದೆ ಸ್ಪರ್ಧಾ ಮನೋಭಾವನೆ ಮೂಡಬೇಕು. ಶಾಲಾ ಹಂತದಲ್ಲಿ ಆಗಿರ್ತಕ್ಕಂಥ ಈ ಸ್ಪರ್ಧೆ ತಾಲೂಕು ಹಂತದಲ್ಲಿ ಬಂದಾಗಲೂ ಕೂಡ ಮಕ್ಕಳು ಈ ಧೈರ್ಯವನ್ನ ಕೊಡದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತ ಮಾತನ್ನು ಹೇಳ್ತಾ 12 ಮುಗಿಸ್ತೇನೆ. ನಾನು ಯಲ್ಲಪ್ಪ ತಳವಾರ್, ಶಿಕ್ಷಕರು, ಗಂಗಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ